ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೊಡ್ಲಿಕ್ಕಾವು ಕುಲಕ್ಷತ್ರು ಅನ್ನೋ ಒಂದು ಮಾತಿದೆ. ಈಗ ಅದು ನೆನಪಾಗ್ತಾ ಇರೋದು ಟಾಟಾ ಯುಕೆ ಅಂದ್ರೆ ಬ್ರಿಟನ್ನ ನೆಲದಲ್ಲಿ ಟಾಟಾ ಸ್ಟೀಲ್ ಕಂಪನಿ ಮಾಡ್ತಾ ಇರೋ ಕೆಲಸದಿಂದ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇತ್ತೀಚೆಗಷ್ಟೇ ಭಾರತ ಹಾಗೂ ಬ್ರಿಟನ್ ನಡುವೆ ಒಂದು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದು ಮೊನ್ನೆ ಜುಲೈ 15ರಿಂದ ಆ ಒಪ್ಪಂದ ಕೂಡ ಜಾರಿ ಆಯ್ತಲ್ಲ. ಅದಾದ ನಂತರ ಈಗ ಬ್ರಿಟಿಷ್ ಸರ್ಕಾರ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಇನ್ನೂ ಒಮ್ಮೆ ಪರಿಶೀಲಿಸಬೇಕು, ಇಲ್ಲ ಅಂದ್ರೆ ಬ್ರಿಟನ್ ಅನ್ನೋದು ಏಷ್ಯಾದ ಅಗ್ಗದ ಸ್ಟೀಲ್ ಅನ್ನ ತಗೊಂಡು ಬಂದು ಡಂಪ್ ಮಾಡೋ ಯಾರ್ಡ್ ತರ ತಯಾರಾಗುತ್ತೆ ಅಂತ ಟಾಟಾ ಯುಕೆ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಈ ಒಪ್ಪಂದ ಮತ್ತು ಸ್ಟೀಲ್ ಇಂಪೋರ್ಟ್ ಅನ್ನ ಬ್ರಿಟನ್ ಮುಂದುವರಿಸಿದ್ರೆ ನಾವು ನಮ್ಮ ಸಂಸ್ಥೆಯನ್ನ ಬ್ರಿಟನ್ ನಲ್ಲಿ ಮುಚ್ಚಬೇಕಾಗತ್ತೆ, ನಾವು ಕಲ್ಪಿಸಿಕೊಟ್ಟಿರೋ ಉದ್ಯೋಗಾವಕಾಶಗಳು ಕೂಡ ಹೊರಟು ಹೋಗುತ್ತವೆ ಅನ್ನೋ ಸಣ್ಣ ಧಮಕಿಯನ್ನು ಅವರು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಭಾರತೀಯ ಮೂಲದ ಕಂಪನಿಯೊಂದು ಬ್ರಿಟನ್ ನಲ್ಲಿ ಬ್ರಿಟಿಷರ ಹಿತಾಸಕ್ತಿಗಳನ್ನ ಕಾಪಾಡೋದಕ್ಕೆ ಭಾರತದ ವಿರುದ್ಧ ನಿಂತಿದ್ಯಾ? ಅವರ ಈ ಆತಂಕ ಹೇಳಿಕೆಗಳಿಗೆ ಕಾರಣ ಏನು? ಭಾರತದ ಸ್ಟೀಲ್ ಹೇಗೆ ಬ್ರಿಟಿಷ್ ಕಂಪನಿಗಳಿಗೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ? ಇದು ಭಾರತವನ್ನ ಮಾತ್ರ ಗಮನದಲ್ಲಿಟ್ಟುಕೊಂಡು ಹೇಳಲಾದ ಮಾತಾ ಅಥವಾ ಇದರ ಹಿಂದೆ ಉದ್ದೇಶ ಬೇರೆ ಏನಾದರೂ ಇದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಟಾಟಾ ಈ ಸಂಸ್ಥೆ ಬಗ್ಗೆ ನಮಗೆ ಭಾರತೀಯರಿಗೆ ತುಂಬಾನೇ ಅಭಿಮಾನ. ಟಾಟಾ ಅನ್ನೋದನ್ನ ನಾವು ನಮ್ಮ ಭಾರತದ ಹೆಮ್ಮೆ ತರ ನೋಡಿದ್ದೂ ಇದೆ. ಭಾರತದ ಬಗ್ಗೆ ಅಭಿಮಾನವನ್ನು ಹೊಂದಿದ್ದ ಸಂಸ್ಥೆ ಇದು ಅನ್ನೋದಕ್ಕೆ ಸಾಕಷ್ಟು ಕಥೆಗಳು, ಮೀಡಿಯಾ ನೆರೇಟಿವ್ಗಳು ಇವೆ. ಇಂಥ ಟಾಟಾ, ರತನ್ ಟಾಟಾ ಅವ್ರ ನಂತರ ಬದಲಾಗಿ ಹೋಯ್ತಾ? ಅವರಿಗೆ ದೇಶಕ್ಕಿಂತ ತಮ್ಮ ಲಾಭನೇ ಮುಖ್ಯ ಅನ್ನಿಸ್ತಾ ಇದೆಯಾ? ಇನ್ನು ಸಾಮಾನ್ಯವಾಗಿ ಭಾರತೀಯರ ಬಗ್ಗೆ ಇರೋ ಒಂದು ಅಭಿಪ್ರಾಯ ಏನು ಅಂದ್ರೆ, ಅವರೊಂಥರ ನೀರಿದ್ದ ಹಾಗೆ. ನೀವು ಯಾವ ಪಾತ್ರೆಗೆ ಹಾಕಿದ್ರೆ ಆ ಪಾತ್ರೆಯ ಆಕಾರಕ್ಕೆ ಒಗ್ಗುಕೋತಾರೆ. ಯಾವ ದೇಶದಲ್ಲಿದ್ರೆ ಆ ದೇಶದವರ ತರ ಯೋಚನೆ ಮಾಡೋದಕ್ಕೆ ಭಾರತೀಯರು ಶುರು ಮಾಡಿಬಿಡ್ತಾರೆ. ಅವರಿಗೆ ಸ್ವದೇಶದ ಬಗ್ಗೆ, ಭಾರತದ ಬಗ್ಗೆ, ಭಾರತದ ಹಿತಾಸಕ್ತಿಗಳ ಬಗ್ಗೆ ಒಲವಿರೋದು ಕಡಿಮೆ ಅನ್ನೋ ಒಂದು ಮಾತು ಸಾಕಷ್ಟು ದಿನಗಳಿಂದ ಇದೆ. ಈಗ ಅಮೆರಿಕಾದಲ್ಲಿ ಸಾಕಷ್ಟು ಭಾರತೀಯ ಮೂಲದ ಉದ್ಯಮಿಗಳಿದ್ದಾರೆ, ಸಿಇಒಗಳಿದ್ದಾರೆ, ಟೆಕ್ ದೈತ್ಯರಿದ್ದಾರೆ. ಭಾರತದ ಪರ ಲಾಬಿ ಮಾಡೋ ಶಕ್ತಿ ಅವರಿಗಿದೆ. ಆದ್ರೆ ಅವರ ಆ ಕೆಲಸವನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಪಾಕಿಸ್ತಾನಿ ಒಬ್ಬ ಅಗತ್ಯದ ಸಂದರ್ಭದಲ್ಲಿ ತನ್ನ ದೇಶದ ಪರ, ತನ್ನ ಮತದ ಪರ ಅಮೆರಿಕಾದಲ್ಲಿ ದೊಡ್ಡ ಮಟ್ಟದ ಲಾಬಿ ಮಾಡೋದಕ್ಕೆ ಮುಂದಾಗ್ಬಿಡ್ತಾನೆ. ಆದ್ರೆ ಭಾರತೀಯ ಆ ಧೈರ್ಯವನ್ನ ಮಾಡೋದಿಲ್ಲ, ಅಂತ ರಿಸ್ಕ್ ಅನ್ನ ತಗೊಳ್ಳೋದಿಲ್ಲ. ಅವನಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ. ಅವನಿಗೆ ಅವನ ವ್ಯಾಪಾರ, ಅವನ ಕೆಲಸ, ಅವನ ಲಾಭ, ಅವನ ಬದುಕು ಇಷ್ಟೇ ಮುಖ್ಯ ಆಗತ್ತೆ. ಈಗ ಟಾಟಾದ ವಿಷಯದಲ್ಲಿ ಕೂಡ ಅದೇ ಆಗ್ತಾ ಇದೆ. ಭಾರತದ ಟಾಟಾ ಸಂಸ್ಥೆ ಇದೆಯಲ್ಲ, ಅದು ಬ್ರಿಟನ್ ನಲ್ಲಿ ಒಂದು ಸ್ಟೀಲ್ ಇಂಡಸ್ಟ್ರಿಯನ್ನ ಹೊಂದಿದೆ. 2007ರಲ್ಲಿ ಡಚ್ ಬ್ರಿಟಿಷ್ ಕಂಪನಿ ಕೋರಸ್ ಅನ್ನ ಖರೀದಿಸುವ ಮೂಲಕ ಟಾಟಾ ಬ್ರಿಟನ್ ಸ್ಟೀಲ್ ಉದ್ಯಮವನ್ನ ಪ್ರವೇಶ ಮಾಡಿತು. ಇದು ಬ್ರಿಟಿಷ್ ಕಾನೂನಿನ ಅಡಿ ನೋಂದಾಯಿತ, ಬ್ರಿಟಿಷ್ ಕಾರ್ಮಿಕರನ್ನ ಹೊಂದಿರುವ, ಬ್ರಿಟಿಷ್ ಸರ್ಕಾರದ ನೆರವನ್ನ ಪಡೆದ ಸಂಸ್ಥೆ. ಇದು ಅಲ್ಲಿ ಸುಮಾರು 8,000 ಉದ್ಯೋಗ ಸೃಷ್ಟಿಯನ್ನ ಮಾಡಿದೆ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ಟಾಟಾ ಭಾರತವನ್ನ ಹೊರತುಪಡಿಸಿ ಜಗತ್ತಿನ ಸುಮಾರು 20ಕ್ಕೂ ಹೆಚ್ಚು ದೇಶಗಳಲ್ಲಿ 77,000ಕ್ಕೂ ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿ ಮಾಡಿದೆ. ಅಂಥ ದೇಶಗಳ ಪೈಕಿ ಬ್ರಿಟನ್ ಹಾಗೂ ಟಾಟಾ ಸ್ಟೀಲ್ ಯುಕೆ ಕೂಡ ಒಂದು. ಈಗ ಅವರ ಸಮಸ್ಯೆ ಏನು ಅಂದ್ರೆ, ಭಾರತ ಹಾಗೂ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಆಯ್ತಲ್ಲ, ಈ ಹಿನ್ನೆಲೆಯಲ್ಲಿ ಭಾರತದಿಂದ ಬ್ರಿಟನ್ಗೆ ರಫ್ತಾಗುವ ಗ್ಯಾಲ್ವನೈಸ್ಡ್ ಸ್ಟೀಲ್ ಅಂದ್ರೆ ಮೆಟಾಲಿಕ್ ಕೋಟೆಡ್ ಸ್ಟೀಲ್ ನ ರಫ್ತು ಇನ್ನು ಮುಂದೆ ಹೆಚ್ಚಾಗುತ್ತೆ. ಇಷ್ಟು ದಿನ ನಮ್ಮಿಂದ ಅಲ್ಲಿಗೆ ಸುಮಾರು 98,000 ಟನ್ ಅಷ್ಟು ಗ್ಯಾಲ್ವನೈಸ್ಡ್ ಸ್ಟೀಲ್ ಹೋಗ್ತಾ ಇತ್ತು. ಈಗ ಅದನ್ನ 1,25,000 ಟನ್ಗೆ ಏರಿಸಿ ಅಷ್ಟು ಸ್ಟೀಲ್ಗೆ ಸುಂಕರಹಿತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಅಂದ್ರೆ 1.25 ಲಕ್ಷ ಟನ್ ಅಷ್ಟು ಗ್ಯಾಲ್ವನೈಸ್ಡ್ ಸ್ಟೀಲ್ ಅನ್ನ ಭಾರತ ಯಾವುದೇ ಟ್ಯಾರಿಫ್ ಇಲ್ಲದೆ ಬ್ರಿಟನ್ಗೆ ಕಳುಹಿಸಿಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಮೇಲೆ 1 ಟನ್ ಹೆಚ್ಚು ಕಳುಹಿಸಿದ್ರೂ ಕೂಡ ಆ ಹೆಚ್ಚುವರಿ ಸ್ಟೀಲ್ ಮೇಲೆ ಮಾತ್ರ ಟ್ಯಾರಿಫ್ ಬೀಳುತ್ತೆ. ಇದು ಭಾರತಕ್ಕೆ ಮಾತ್ರ ಅಲ್ಲ, ವಿಯೆಟ್ನಾಂಗೆ ಕೂಡ ಅಪ್ಲೈ ಆಗುತ್ತೆ. ಬ್ರಿಟನ್ ವಿಯೆಟ್ನಾಂ ಜೊತೆ ಕೂಡ ಟ್ರೇಡ್ ಅಗ್ರಿಮೆಂಟ್ ಅನ್ನ ಹೊಂದಿದೆ. ಇಷ್ಟು ದಿನ ವಿಯೆಟ್ನಾಂನ ಸುಂಕರಹಿತ ಸ್ಟೀಲ್ ಆಮದು ಕೋಟ 51,000 ಟನ್ ಅಷ್ಟಿತ್ತು. ಈಗ ಅದು ಏಕಾಏಕಿ 1,74,000 ಟನ್ಗೆ ಅಂದ್ರೆ ಸುಮಾರು 3 ಪಟ್ಟು ಹೆಚ್ಚಳ ಆಗಿದೆ. ಅಲ್ಲಿಗೆ ಏಷ್ಯಾದ 2 ದೇಶಗಳಿಂದ ಬ್ರಿಟನ್ನ ಮಾರುಕಟ್ಟೆಗೆ ಸುಮಾರು 3 ಲಕ್ಷ ಟನ್ ಅಷ್ಟು ಗ್ಯಾಲ್ವನೈಸ್ಡ್ ಸ್ಟೀಲು ಸುಂಕರಹಿತ ಕೋಟಾದ ಅಡಿಯಲ್ಲಿ ಪ್ರವೇಶ ಮಾಡುತ್ತೆ. ಟಾಟಾ ಸ್ಟೀಲ್ ಯುಕೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇರೋದು ಇದೇ ಕಾರಣಕ್ಕೇನೆ. ಟಾಟಾ ಸ್ಟೀಲ್ ಯುಕೆ 2024ರಲ್ಲಿ ತನ್ನ ಕಾರ್ಖಾನೆಯನ್ನು ಆಧುನೀಕರಣಗೊಳಿಸುವ ಕಡೆಗೆ ಹೆಜ್ಜೆ ಹಾಕಿತು. ಅವರು ಪೋರ್ಟ್ ಟಾಲ್ಬಟ್ ಅಲ್ಲಿನ ಹಳೆಯ ಬ್ಲಾಸ್ಟ್ ಫರ್ನೆಸ್ಗಳನ್ನು ಶಾಶ್ವತವಾಗಿ ಮುಚ್ಚಿದ್ರು. ಅವುಗಳ ಬದಲಿಗೆ ಸುಮಾರು 1.25 ಬಿಲಿಯನ್ ಬ್ರಿಟಿಷ್ ಪೌಂಡ್ ವೆಚ್ಚದ ಎಲೆಕ್ಟ್ರಿಕ್ ಆರ್ಕ್ ಫರ್ನೆಸ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. 2027ರ ಅಂತ್ಯದ ವೇಳೆಗೆ ಇದು ಕಾರ್ಯಾರಂಭ ಮಾಡುತ್ತೆ. ಇದರಿಂದ ಒಂದಷ್ಟು ಉದ್ಯೋಗ ನಷ್ಟಗಳು ಕೂಡ ಅಲ್ಲಿ ಉಂಟಾಗುತ್ತವೆ. ಜೊತೆಗೆ ಟಾಟಾ ಸ್ಟೀಲ್ ಯುಕೆ ಹೆಚ್ಚು ಹಣವನ್ನು ಹೂಡಿಕೆ ಕೂಡ ಮಾಡ್ತಾ ಇದೆ. ಅವರು ಕಳೆದ ಹಲವಾರು ವರ್ಷಗಳಿಂದ ಅಲ್ಲಿ ಲಾಭ ಗಳಿಕೆ ಮಾಡಿಲ್ವಂತೆ. ನಾವು ನಷ್ಟ
ನಷ್ಟದಲ್ಲಿ ಘಟಕವನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳ್ಕೊತಾ ಇದ್ದಾರೆ. ಈಗ ಈ ಹೊಸ ಘಟಕ ಕಾರ್ಯಪ್ರವೃತ್ತ ಆದ ನಂತರ ಲಾಭ ಗಳಿಕೆ ಅವರಿಗೆ ಶುರುವಾಗಬೇಕು. ಇಂಥ ಸಂದರ್ಭದಲ್ಲಿ ಏಷ್ಯಾದಿಂದ ದೊಡ್ಡ ಪ್ರಮಾಣದ ಗ್ಯಾಲ್ವನೈಸ್ಡ್ ಸ್ಟೀಲ್ ಆಮದಾಗೋದಕ್ಕೆ ಶುರು ಮಾಡಿದ್ರೆ ಕಡಿಮೆ ಬೆಲೆಯ ಆ ಏಷ್ಯನ್ ಸ್ಟೀಲ್ ಜೊತೆ ಬ್ರಿಟಿಷ್ ಕಂಪನಿಗಳು ಕಾಂಪೀಟ್ ಮಾಡಬೇಕಾಗಿ ಬರುತ್ತೆ. ನಿಮಗೆ ಗೊತ್ತಲ್ಲ, ಏಷ್ಯಾದಲ್ಲಿ ತಯಾರಿಕಾ ವೆಚ್ಚ ಯುರೋಪಿನ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ತುಂಬಾ ಕಡಿಮೆ. ಹೀಗಾಗಿ ಇಲ್ಲಿ ಸ್ಪರ್ಧೆ ನಮ್ಮ ವ್ಯಾಪಾರಕ್ಕೆ ಪೆಟ್ಟು ಕೊಡುತ್ತೆ ಅನ್ನೋದು ಅಲ್ಲಿನ ಉದ್ಯಮಗಳ ಆತಂಕ. ಇದರಿಂದ ಲ್ಯಾನ್ಬರ್ನ್ ನಲ್ಲಿನ ತನ್ನ ಗ್ಯಾಲ್ವನೈಸಿಂಗ್ ಘಟಕ ನಷ್ಟಕ್ಕೀಡಾಗುತ್ತೆ ಅಂತ ಟಾಟಾ ಸ್ಟೀಲ್ UK ಹೆದರ್ತಾ ಇದೆ. ಅಂದಹಾಗೆ ಇಲ್ಲಿ ಬ್ರಿಟನ್ ಒಟ್ಟು 7 ರಿಂದ 9 ಲಕ್ಷ ಟನ್ ಸ್ಟೀಲ್ ಅನ್ನ ಸ್ವದೇಶದಲ್ಲಿ ಉತ್ಪಾದನೆ ಮಾಡಿಕೊಳ್ಳುತ್ತೆ. ಕಳೆದ ದಶಕದಲ್ಲಿ ಇದು 12 ಲಕ್ಷ ಟನ್ ಅಷ್ಟಿತ್ತು. ಈಗ ಅಂದ್ರೆ 2024 ನಂತರ ಅದು ತುಂಬಾನೇ ಕಡಿಮೆಯಾಗಿ 4 ರಿಂದ 5 ಲಕ್ಷ ಟನ್ಗೆ ಇಳಿಕೆ ಆಗಿದೆ. ಮುಂದಿನ ವರ್ಷದಿಂದ ಅದು ಇನ್ನೊಂದು 2-3 ಲಕ್ಷ ಟನ್ ಹೆಚ್ಚಾಗಬಹುದು. ಈ ಟಾಟಾ ಸ್ಟೀಲ್ ಘಟಕ ಒಂದೇ ಸುಮಾರು 6 ಲಕ್ಷ ಟನ್ ಗ್ಯಾಲ್ವನೈಸ್ಡ್ ಸ್ಟೀಲ್ ಉತ್ಪಾದನೆ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಅವರ ಒಟ್ಟು ಉತ್ಪಾದನೆಯ ಪೈಕಿ 50% ಅಂದ್ರೆ 3 ಲಕ್ಷ ಟನ್ ಸ್ಟೀಲು ಟ್ಯಾರಿಫ್ ಫ್ರೀ ಆಗಿ ಬಂದುಬಿಟ್ರೆ ಸಹಜವಾಗಿ ವ್ಯಾಪಾರ ಕುಸಿತದ ಆತಂಕ ಅವರಿಗಿರುತ್ತೆ. ಇನ್ನು ಇಲ್ಲಿ ಟಾಟಾದ ಆತಂಕಕ್ಕೆ ಭಾರತದ ಜೊತೆಗಿನ ಒಪ್ಪಂದ ಮಾತ್ರ ಕಾರಣ ಅಲ್ಲ. ಯಾಕೆಂದ್ರೆ ಭಾರತ ಬ್ರಿಟನ್ಗೆ ಈ ಹಿಂದೆ ಕೂಡ 1 ಲಕ್ಷ ಟನ್ ಸ್ಟೀಲ್ ಅನ್ನ ರಫ್ತು ಮಾಡ್ತಾ ಇತ್ತು. ಈಗ ಅದು ಇನ್ನೊಂದು 25% ಏರಿಕೆಯಾಗಿ 1.25 ಲಕ್ಷಕ್ಕೆ ತಲುಪಿದೆ. ಆದ್ರೆ ವಿಯೆಟ್ನಾಂನ ಸ್ಟೀಲ್ ಇದೆ ನೋಡಿ, ಅದು ತನ್ನ ಮಿತಿಯನ್ನು 3 ಪಟ್ಟು ಹೆಚ್ಚಿಸಿಕೊಂಡಿದೆ. ಅಂದ್ರೆ ಒಟ್ಟು ಭಾರತ ಎಷ್ಟು ರಫ್ತು ಮಾಡುತ್ತೋ ಅಷ್ಟೇ ಪ್ರಮಾಣದ ಹೆಚ್ಚುವರಿ ಸ್ಟೀಲ್ ಅನ್ನ ವಿಯೆಟ್ನಾಂ ರಫ್ತು ಮಾಡೋದಕ್ಕೆ ಸುಂಕ ವಿನಾಯಿತಿಯನ್ನು ಪಡ್ಕೊಂಡಿದೆ. ವಿಯೆಟ್ನಾಂನಿಂದ ಬ್ರಿಟನ್ಗೆ ರಫ್ತಾಗೋದು ಚೈನಾದ ಸ್ಟೀಲು. ನಿಮಗೆ ಗೊತ್ತಲ್ಲ, ಜಗತ್ತಿನ ಅತಿ ದೊಡ್ಡ ಸ್ಟೀಲ್ ಎಕ್ಸ್ಪೋರ್ಟರ್ಸ್ ಅಂತ ನಾವು ನೋಡಿದ್ರೆ ಅಲ್ಲಿ ಚೈನಾ ಮೊದಲ ಸ್ಥಾನದಲ್ಲಿ ಕಾಣುತ್ತೆ. ಇನ್ನು 2ನೇ ಸ್ಥಾನದಲ್ಲಿ ಜಪಾನ್ ಇದೆ, 3ನೇ ಸ್ಥಾನದಲ್ಲಿ ದಕ್ಷಿಣ ಕೊರಿಯಾ ಇದ್ರೆ 4ನೇ ಸ್ಥಾನದಲ್ಲಿ ಜರ್ಮನಿ ಇದೆ. ಈ ಸ್ಟೀಲ್ ರಫ್ತು ಪಟ್ಟಿಯಲ್ಲಿ ಭಾರತಕ್ಕಿರುವುದು 14ನೇ ಸ್ಥಾನ. ಆದ್ರೆ ಗ್ಯಾಲ್ವನೈಸ್ಡ್ ಸ್ಟೀಲ್ ಅಂದ್ರೆ ಮೆಟಾಲಿಕ್ ಕೋಟೆಡ್ ಸ್ಟೀಲ್ ಎಕ್ಸ್ಪೋರ್ಟ್ ನ ಪಟ್ಟಿ ಬೇರೆಯದ್ದೇ ಅಂಕಿ ಅಂಶಗಳನ್ನು ಕೊಡುತ್ತೆ. ಅಲ್ಲಿ ಕೂಡ ಮೊದಲನೇ ಸ್ಥಾನದಲ್ಲಿ ಚೈನಾನೇ ಇದೆ, ಆದ್ರೆ 2ನೇ ಸ್ಥಾನ ಆ ಪಟ್ಟಿಯಲ್ಲಿ ಭಾರತದ್ದು. ಇನ್ನು 3ನೇ ಸ್ಥಾನ ವಿಯೆಟ್ನಾಂ ಪಡ್ಕೊಂಡಿದೆ. ವಿಯೆಟ್ನಾಂಗೆ ಚೈನಾದಿಂದ ಸ್ಟೀಲ್ ಬರುತ್ತೆ, ಅಲ್ಲಿಂದ ಅವರು ಅದನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಈ ಮೂಲಕ ಚೈನಾ ಕಂಪನಿಗಳು ವಿಯೆಟ್ನಾಂ ಅನ್ನ ಬಳಸಿಕೊಂಡು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಲಾಭವನ್ನ ಪಡ್ಕೊಳ್ತಾ ಇವೆ. ಸೊ ಚೈನಾದ ಚೀಪ್ ಸ್ಟೀಲ್ ವಿಯೆಟ್ನಾಂ ಮೂಲಕ ಬ್ರಿಟನ್ಗೆ ಬರೋದು ಹೆಚ್ಚಾದ್ರೆ ಬ್ರಿಟನ್ ನ ಸ್ಟೀಲ್ ಕಂಪನಿಗಳು ನಷ್ಟಕ್ಕೀಡಾಗುತ್ತವೆ ಅನ್ನೋದು ಟಾಟಾದ ಆತಂಕಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಟಾಟಾ ಈ ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಿಕೊಳ್ತಾ ಇದೆ. ಗೆಳೆಯರೆ, ಅದು ಟಾಟಾ ಇರಲಿ, ಬಿರ್ಲಾ ಇರಲಿ, ರಿಲಯನ್ಸ್ ಇರಲಿ, ಯಾವುದೇ ಕಾರ್ಪೊರೇಟ್ ಕಂಪನಿ ಇರಲಿ, ಅವರಿಗೆ ಅವರ ಲಾಭ ನಷ್ಟಗಳೇ ಮುಖ್ಯ ಆಗತ್ವೆ. ಕಾರ್ಪೊರೇಟ್ ಕಂಪನಿಗಳು, ಅದರಲ್ಲೂ ಮಲ್ಟಿನ್ಯಾಷನಲ್ ಕಂಪನಿಗಳು ಯಾವತ್ತೂ ಯೋಚನೆ ಮಾಡೋದು ತಮ್ಮ ಲಾಭಗಳ ಬಗ್ಗೆನೇ ಹೊರತು ತಮ್ಮ ಮೂಲ ದೇಶದ ಬಗ್ಗೆ ಅಲ್ಲ. ಈಗ ಅಮೆರಿಕಾದ ಕಂಪನಿಗಳು ಕೂಡ ಚೈನಾದಲ್ಲಿ ತಯಾರಿಕಾ ಘಟಕಗಳನ್ನು ಹೊಂದಿವೆ. ಅವರು ಅಮೆರಿಕ ಸರ್ಕಾರ ಚೈನಾದ ಬಗ್ಗೆ ಏನು ಯೋಚಿಸುತ್ತೆ ಅನ್ನೋ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬದಲಿಗೆ ತಮಗೆ ಯಾವುದು ಲಾಭ ಆಗುತ್ತೆ ಅನ್ನೋದನ್ನ ನೋಡ್ತಾ ಸರ್ಕಾರಗಳ ಮೇಲೆ ತಮ್ಮ ಲಾಭಕ್ಕಾಗಿ ಒತ್ತಡ ಹೇರ್ತಾ ಹೋಗ್ತಾರೆ. ಟಾಟಾ ಕೂಡ ಇದಕ್ಕಿಂತ ಹೊರತಾಗೇನು ಕಾಣ್ತಾ ಇಲ್ಲ. ಆದರೆ ನಾವು ಅಂದ್ರೆ ಜನ ಈ ಕಂಪನಿಗಳ ಬಗ್ಗೆ ಕೇಳುವಾಗ ಏನೋ ಒಂಥರ ಹೆಮ್ಮೆಯನ್ನ ಅನುಭವಿಸೋದಕ್ಕೆ ಶುರು ಮಾಡ್ತೀವಿ. ಅವುಗಳನ್ನ ದೇಶಭಕ್ತಿಯ ಜೊತೆ ಜೋಡಿಸ್ಕೊಳ್ತಾ ಹೋಗ್ತೀವಿ. ಅಫ್ಕೋರ್ಸ್ ಅವರು ನಮ್ಮಲ್ಲಿ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡಿದ್ದಾರೆ, ಬಂಡವಾಳ ಹೂಡಿಕೆ ಮಾಡಿದ್ದಾರೆ, ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ, ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ತಯಾರಿಕಾ ವಲಯ ಬೆಳೆದ್ರೆ ಹೆಚ್ಚು ಉದ್ಯೋಗಗಳ ಸೃಷ್ಟಿ ಆಗುತ್ತೆ. ಹೆಚ್ಚು ಉದ್ಯೋಗ ಸೃಷ್ಟಿ ಆದ್ರೆ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಕೊಳ್ಳುವ ಶಕ್ತಿ ಹೆಚ್ಚಾದ್ರೆ ತಯಾರಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದು ಮತ್ತಷ್ಟು ಜನಕ್ಕೆ ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೆ. ಮತ್ತಷ್ಟು ಹೆಚ್ಚು ಕೊಳ್ಳುವ ಶಕ್ತಿ, ಮತ್ತಷ್ಟು ಹೆಚ್ಚು ತೆರಿಗೆ ಸಂಗ್ರಹ, ಇದು ದೇಶದ ಅಭಿವೃದ್ಧಿಯನ್ನು ತೋರಿಸುತ್ತೆ. GDP ಬೆಳವಣಿಗೆಗೆ, ತಲಾದಾಯದ ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ. ಈ ಕಾರಣಕ್ಕೆ ನಾವು ಬಂಡವಾಳ ಹೂಡಿದವರನ್ನ, ಕಾರ್ಪೊರೇಟ್ ಕಂಪನಿಗಳನ್ನ, ಉತ್ಪಾದನಾ ವಲಯಗಳನ್ನ ಗೌರವಿಸಬೇಕೇ ಹೊರತು ವ್ಯಾಪಾರಿಗಳಿಂದ ಹಾಗೆ ಬಹುತೇಕ ರಾಜಕಾರಣಿಗಳಿಂದ ಕೂಡ ದೇಶಭಕ್ತಿಯನ್ನ ನಿರೀಕ್ಷೆ ಮಾಡೋದು ಅದರ ಬಗ್ಗೆ ನಾನೇನು ಹೇಳೋದಿಕ್ಕೆ ಹೋಗೋದಿಲ್ಲ. ಅದನ್ನು ನಿಮಗೆ ಬಿಟ್ಟು ಬಿಡ್ತೀನಿ. ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಇನ್ನು ಟಾಟಾ ಸ್ಟೀಲ್ UK ಹೀಗೆ ಮಾಡ್ತಾ ಇರೋದು ಇದೇ ಮೊದಲು ಏನಲ್ಲ. ಬ್ರಿಟನ್ನ ಟ್ರೇಡ್ ರೆಮಿಡೀಸ್ ಅಥಾರಿಟಿ TRA ಇದೆಯಲ್ಲ, ಅದರ ಸಾರ್ವಜನಿಕ ದಾಖಲೆಗಳ ಪ್ರಕಾರ 2021 ಸೆಪ್ಟೆಂಬರ್ ಅಲ್ಲಿ ಟಾಟಾ ಸ್ಟೀಲ್ UK ಭಾರತದಿಂದ ಹಾಟ್ ರೋಲ್ಡ್ ಫ್ಲಾಟ್ ಸ್ಟೀಲ್ ಆಮದಲ್ಲಿ ಗಮನಾರ್ಹ ಏರಿಕೆಯನ್ನ ಮಾಡಿಕೊಳ್ತಾ ಇದೆ ಅಂತ ಬ್ರಿಟಿಷ್ ಸರ್ಕಾರಕ್ಕೆ ದೂರು ಸಲ್ಲಿಸಿ ಭಾರತಕ್ಕೆ ನೀಡಲಾಗಿದ್ದ ವಿನಾಯಿತಿಯನ್ನ ಮರುಪರಿಶೀಲಿಸುವಂತೆ ಕೋರಿತ್ತು. ಇನ್ನು 2021 ಡಿಸೆಂಬರ್ ಅಲ್ಲಿ ಮೆಟಾಲಿಕ್ ಕೋಟೆಡ್ ಸ್ಟೀಲ್ ಅಂದ್ರೆ ಗ್ಯಾಲ್ವನೈಸ್ಡ್ ಸ್ಟೀಲ್ ಆಮದಲ್ಲಿ ಕೂಡ ಇದೇ ರೀತಿಯ ಏರಿಕೆ ಕಂಡು ಬಂದಿದೆ ಅಂತ
ಮತ್ತೊಂದು ದೂರಿನ ಮನವಿಯನ್ನ ಟಾಟಾ ಸ್ಟೀಲ್ ಯುಕೆ ಸಲ್ಲಿಕೆ ಮಾಡಿತು. ಇನ್ನು 2026 ಜನವರಿ ಮತ್ತು ಮಾರ್ಚ್ ನಡುವೆ ಟಾಟಾ ಸ್ಟೀಲ್ ಯುಕೆ ಔಪಚಾರಿಕವಾಗಿ ಟ್ಯಾರಿಫ್ ರೇಟ್ ಕೋಟಾದ ಮರುಪರಿಶೀಲನೆಗೆ ಅರ್ಜಿಯನ್ನ ಸಲ್ಲಿಸಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಟ್ಟಿಯನ್ನ ಇತ್ತೀಚಿನ ಆಮದಿಗೆ ಅನುಗುಣವಾಗಿ ಪರಿಷ್ಕರಿಸುವಂತೆ ಬ್ರಿಟಿಷ್ ಸರ್ಕಾರವನ್ನ ಒತ್ತಾಯಿಸಿತ್ತು. ಆ ಪಟ್ಟಿಯಲ್ಲಿ ಭಾರತದ ಹೆಸರು ಕೂಡ ಇತ್ತು. ಈಗಲೂ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಇನ್ನು ಟಾಟಾ ಸ್ಟೀಲ್ ಯುಕೆ ಇದೆಯಲ್ಲ, ಇದು ಬ್ರಿಟನ್ನಲ್ಲಿನ ಚಟುವಟಿಕೆಗಳನ್ನ ನೋಡಿಕೊಳ್ಳುವ ಪ್ರತ್ಯೇಕ ಸಿಇಒ ಹಾಗೂ ಬಾಡಿಯನ್ನ ಹೊಂದಿರುವ ಸಂಸ್ಥೆ. ಹೀಗಾಗಿ ಅವರು ಅಲ್ಲಿನ ತಮ್ಮ ಹಿತಾಸಕ್ತಿಗಳನ್ನ ನೋಡ್ತಾರೆ, ಲಾಭ ನಷ್ಟಗಳನ್ನ ಲೆಕ್ಕ ಹಾಕ್ತಾರೆ. ಇಲ್ಲಿ ಭಾರತ ಅತಿ ಹೆಚ್ಚು ಗ್ಯಾಲ್ವನೈಸ್ಡ್ ಸ್ಟೀಲ್ ಅನ್ನ ಬ್ರಿಟನ್ಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಭಾರತದಲ್ಲಿನ ಟಾಟಾ ಸಂಸ್ಥೆ ಅಂದ್ರೆ ಟಾಟಾ ಸ್ಟೀಲ್ ಯುಕೆ ಇದೆಯಲ್ಲ, ಅದರ ಮಾತೃ ಸಂಸ್ಥೆಗೆ ಹೆಚ್ಚು ಲಾಭ ಆಗತ್ತೆ ಅನ್ನೋದು ನಿಜಾನೇ. ಆದರೂ ಬ್ರಿಟನ್ನಲ್ಲಿನ ಸಂಸ್ಥೆ ತನಗೆ ನಷ್ಟ ಆಗತ್ತೆ ಅನ್ನೋ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರದ ಮುಂದೆ ಆತಂಕವನ್ನ ವ್ಯಕ್ತಪಡಿಸಿದೆ, ಅವರಿಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದೆ. ಗೆಳೆಯರೆ, ವ್ಯಾಪಾರಿಗಳು ಭಾವನಾತ್ಮಕವಾಗಿ ಯಾವತ್ತೂ ಯೋಚಿಸೋದಿಲ್ಲ. ಹಾಗೆ ಯೋಚಿಸಿದ್ರೆ ವ್ಯಾಪಾರ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ಅವ್ರು ಅಂದ್ಕೋತಾರೆ. ನಾವು ಸಾಮಾನ್ಯರು ಪ್ರತಿಯೊಂದನ್ನು ಭಾವನಾತ್ಮಕವಾಗಿ ನೋಡ್ತಾ ಹೋಗ್ತೀವಿ ಅಷ್ಟೇ. ಇನ್ನು ಬ್ರಿಟನ್ ಜೊತೆಗಿನ ಈ ಒಪ್ಪಂದ ಇದೆಯಲ್ಲ, ಇದು ಭಾರತಕ್ಕೆ ಮಾತ್ರ ಲಾಭ ಮಾಡ್ತಾ ಇಲ್ಲ, ಬ್ರಿಟನ್ಗೆ ಕೂಡ ದೊಡ್ಡ ಮಟ್ಟದ ಲಾಭವನ್ನು ಇದು ಒದಗಿಸಿಕೊಡ್ತಾ ಇದೆ. ಅವರ ಸಾಕಷ್ಟು ವಸ್ತುಗಳು ಭಾರತಕ್ಕೆ ಟ್ಯಾರಿಫ್ ರಹಿತವಾಗಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಡಿಮೆ ಟ್ಯಾರಿಫ್ಗೆ ಒಂದಷ್ಟು ವಸ್ತುಗಳು ಬರ್ತಾ ಇವೆ. ಅಲ್ಲಿನ ವಾಹನಗಳು, ವಾಹನ ಬಿಡಿಭಾಗಗಳು, ಲಿಕ್ಕರ್, ಆಭರಣಗಳು, ಹೀಗೆ ಸಾಕಷ್ಟು ವಸ್ತುಗಳು ಭಾರತಕ್ಕೆ ಕಡಿಮೆ ಟ್ಯಾರಿಫ್ನೊಂದಿಗೆ ಮತ್ತು ಟ್ಯಾರಿಫ್ ಇಲ್ಲದೆ ಕೂಡ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಜೊತೆಗೆ ಬ್ರಿಟನ್ನ ಕಂಪನಿಗಳಿಗೆ ಇಲ್ಲಿನ ಸರ್ಕಾರಿ ಟೆಂಡರ್ಗಳಲ್ಲಿ ಭಾಗಿಯಾಗೋದಕ್ಕೆ ಕೂಡ ಈ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆಯಲ್ಲಿ ಅವಕಾಶ ಸಿಗ್ತಾ ಹೋಗುತ್ತೆ. ಈ ಒಪ್ಪಂದ ಎರಡೂ ದೇಶಗಳಿಗೂ ಅನುಕೂಲ ಮಾಡಿಕೊಡುವ ಮತ್ತು ದೀರ್ಘಾವಧಿಯಲ್ಲಿ ಭಾರತದ ಜಿಡಿಪಿಗೆ ವಾರ್ಷಿಕ ಸುಮಾರು 5.1 ಬಿಲಿಯನ್ ಬ್ರಿಟನ್ ಪೌಂಡ್ನಷ್ಟು ಮತ್ತು ಬ್ರಿಟಿಷ್ ಜಿಡಿಪಿಗೆ ವಾರ್ಷಿಕ 4.8 ಬಿಲಿಯನ್ ಪೌಂಡ್ಗಳಷ್ಟು ಹೆಚ್ಚುವರಿ ಸೇರ್ಪಡೆಗೆ ಅವಕಾಶ ಮಾಡಿಕೊಡುವ ಒಪ್ಪಂದ ಇದು. ಹೀಗಾಗಿ ಇಲ್ಲಿ ಟಾಟಾ ಸ್ಟೀಲ್ ಯುಕೆಯ ಆಕ್ಷೇಪಗಳನ್ನ ಅಲ್ಲಿನ ಸರ್ಕಾರ ಎಷ್ಟು ಸೀರಿಯಸ್ ಆಗಿ ತಗೊಳುತ್ತೆ ಅನ್ನೋದು ಕೂಡ ಒಂದು ಕುತೂಹಲದ ಪ್ರಶ್ನೆನೆ. ಇದು ಗೆಳೆಯರೆ, ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ಟಾಟಾ ಸ್ಟೀಲ್ ಯುಕೆ ತೆಗೆದಿರೋ ತಕರಾರಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.